ಬಸವ ಕಲ್ಯಾಣದಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ನೂತನ ಅನುಭವ ಮಂಟಪಕ್ಕೆ ಪರಿಷ್ಕೃತ ಮೊತ್ತ 742 ಕೋಟಿಗಳಿಗೆ ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆ ನೀಡಿದ ಹಿನ್ನೆಲೆಯಲ್ಲಿ ಕಾಮಗಾರಿಯ ಗುಣಮಟ್ಟವನ್ನು ಜಾಗರೂಕತೆ ವಹಿಸಿ ಮುಂಬರುವಂತಹ ಮೇ 2026 ಒಳಗಾಗಿ ಲೋಕಾರ್ಪಣೆಗೊಳಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಯ ನೂತನ ಅನುಭವ ಮಂಟಪ ನಿರ್ಮಾಣದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು 12ನೇ ಶತಮಾನದ ಶರಣರ ಅನುಭವ ಮಂಟಪ ಸಂಸತ್ ಇಡೀ ದೇಶಕ್ಕೆ ಮಾತ್ರವಲ್ಲದೆ ವಿಶ್ವಕ್ಕೆ ಕೂಡ ಮಾದರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ಅನುಭವ ಮಂಟಪ ಯೋಜನೆಯು ಜಾಗತಿಕ ಮಟ್ಟದ ಸ್ಮಾರಕವಾಗಲಿದ್ದು ಕಾಮಗಾರಿಯ ಗುಣಮಟ್ಟದಲ್ಲಿ ಯಾವುದೇ ರೀತಿಯ ತೊಡಕು ಬಾರದಂತೆ ಅಧಿಕಾರಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಮುಂಜಾಗ್ರತೆ ವಹಿಸಬೇಕು. ಇನ್ನು ಇಲ್ಲಿ ತನಕ ನೆಲಮಹಡಿ ಸೇರಿ 5 ಅಂತಸ್ತಿನ ಕಟ್ಟಡಗಳು ಪೂರ್ಣಗೊಂಡಿದ್ದು ಒಟ್ಟು 271 ಕೋಟಿ ರೂಪಾಯಿ ಖರ್ಚಾಗಿದ್ದು ಭೌತಿಕವಾಗಿ 63% ಪ್ರಗತಿಯಾಗಿದೆ. ಇನ್ನು ಅನುಭವ ಮಂಟಪದ ಪ್ರಗತಿ ಕುರಿತಂತೆ ಮುಂದಿನ ವಾರದಲ್ಲಿ ಕೂಡ ಮುಖ್ಯಮಂತ್ರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಇನ್ನು 770 ಶರಣರ ವಚನಗಳನ್ನು 770 ಕಂಬಗಳಲ್ಲಿ ಕೆತ್ತುವಾಗ ವಚನಗಳನ್ನು ಹಾಗೂ ಚರಿತ್ರೆಗಳಲ್ಲಿ ಅಕ್ಷರಗಳ ಕೆತ್ತನೆಯಲ್ಲಿ ತಪ್ಪುಗಳು ಆಗದಂತೆ ಮುಂಜಾಗ್ರತೆ ವಹಿಸತಕ್ಕದ್ದು. ಇನ್ನು ಪ್ರತಿಯೊಬ್ಬ ಶರಣರ ವಚನಗಳನ್ನು ವಿದ್ವಾಂಸರಿಂದ ಪರಿಶೀಲನೆ ಮಾಡತಕ್ಕದ್ದು. ವಚನಗಳ ಸ್ಪಷ್ಟತೆ, ಶರಣರ ಹೆಸರುಗಳು, ಕಾಯಕದ ವಿವರಗಳನ್ನು ಸಹ ಅನುರಿತ ತಜ್ಞರ ಸಮಿತಿಯಿಂದ ಅನುಮೋದಿಸತಕ್ಕದ್ದು. ಇನ್ನು ಮಕ್ಕಳಿಗೆ, ಯುವಕರಿಗೆ, ಜನಸಾಮಾನ್ಯರಿಗೂ ಕೂಡ ಅರ್ಥವಾಗುವ ಮಹತ್ವದ ವಚನಗಳಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಚಿವರು ಸೂಚನೆ ನೀಡಿದ್ದಾರೆ. ಸೆಷನ್ ನಡೆಸಬೇಕು ಅಂತ ಅಸೆಂಬ್ಲಿ ಸೆಷನ್ ಮತ್ತು ಒಂದು ಹಾಲ್ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡೋದು. ಉದ್ಘಾಟನೆ ಆದಮೇಲೆ ಅವತ್ತಿನ ದಿವಸ ಅವತ್ತು ಉದ್ಘಾಟನೆ ಮಾಡ್ತೀವಿ. ಅವತ್ತು ಒಂದು ಕ್ಯಾಬಿನೆಟ್ ಮೀಟಿಂಗ್ ಇಲ್ಲೇ ಮಾಡೋದು. ಅಷ್ಟೇ आई डोंट नो प्लान इट प्रॉपर्ली सर. तो यही तुम्हारे पास एक्सपर्ट है कुछ ऐसी सर हिलाना कर सकते हैं सर. क्या कर सकता है? नहीं, उसका सर्वे करके how to proceed further, how we can make some report. ಅವಾಯ್ಡ್ ಮಾಡ್ಬೋದಾಗಿತ್ತಲ್ಲ, ಸಬ್ಮರ್ಜೆನ್ಸ್ ಆಗೋದು ಬಿಟ್ಟು ನೀವು 100 acres ತಗೋಬೋದಾಗಿತ್ತು. Where you take that land? Sir, submergence was very well aware when we were acquiring. We have informed them this time. Our procedures ಮತ್ತೆ ಮಾಧವ procedures. ಅವ್ರಮೇಲೆ ಅವ್ರೇನು ಎಕ್ಸ್ಪರ್ಟ್ಸ್ ಎಲ್ಲ ಕೊಟ್ಟರು ಏನು ಎಕ್ಸ್ಪರ್ಟ್ ಇದ್ದಿಲ್ಲ, ಮಾಧವನೇನು ಎಕ್ಸ್ಪರ್ಟ್ ಇದ್ದಿಲ್ಲ, ಅಥವಾ ಗೋವಿಂದ ರೆಡ್ಡಿ ಎಲ್ಲಾನೇ ಬರಲ್ಲ. ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು ಸರ್? ವಿ ಆರ್ ಎಟ್ ಟು ಟೇಕ್ ಅಪ್ ದಟ್ ಪ್ಲಾನ್. ಈ ಸದ್ಯಕ್ಕೆ ಒಂದು 4 IIT ಅವ್ರ ಜೊತೆ ಲ್ಯಾಬ್ ಇಕ್ವಿಪ್ಮೆಂಟ್ಸ್ ಯಾರು ಮಾಡೋರು ಯಾರು? ನಮ್ಮ ಕಾನ್ಸೆಪ್ಟ್ ಪ್ರಕಾರ, ಬಸವ ಕಾನ್ಸೆಪ್ಟ್ ಪ್ರಕಾರ ಮಾಡೋರು ಯಾರು? ನನಗೆ ಸ್ವಲ್ಪ ಗವರ್ಮೆಂಟಿಂದ ಗ್ರಾಂಟ್ ಸಿಗುತ್ತೆ ಇನ್ ಟರ್ಮ್ಸ್ ಆಫ್ ಯೂನಿವರ್ಸಿಟಿ ಡೆವಲಪ್ ಮಾಡಿ. ಅಲ್ಲ, ಅದನ್ನು ಪ್ಲಾನರ ಮಾಡಿಕ್ಕಿದ್ರೆ ಈಗ ಅಟ್ಲೀಸ್ಟ್ ನಾವು ಮುಂದೆ ಗೌರ್ಮೆಂಟ್ಗೆ ಕೇಳಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಕೇಳ್ಬೋದು ಅಲ್ವಾ? ಈಗ ಇದರಲ್ಲಿ ನಮ್ಮ ಅನುಭವ ಮಂಟಪ ಏನಿಗಿದೆ 742 ಕ್ರೋರ್ಸ್ ನಾನು ಮಾಡಿದ್ವಿ. ಅದರಲ್ಲಿ ನಿಮ್ಮದು ಸ್ಕಿಲ್ ಸೆಂಟರ್ಗೆ ದುಡ್ಡಿದ್ದು ಪ್ರೊವಿಷನ್ ಇದೆಯಾ? There is no provision for that. Yes, this is part of the apart from this we are yes, exactly right. Take it up. Yes. After the inauguration. After the inauguration. Yes. But now ಮೊದಲೇಂದ್ರೆ ಇದು ಒಂದು ಪ್ಲಾನ್ ಮಾಡಿದ್ರೆ ಒಳ್ಳೆಯದು simultaneously. After the inauguration. Bottom is present sir. Top is once it is completed 100%. ಅದೇ ಕಂಪ್ಲೀಟೆಡ್ ಬರ್ತದೆ. That is very important. ಟಾಪ್ ಇದ್ದಿದ್ದು ಲಿಂಗಾಕಾರದಲ್ಲಿ ಬರುತ್ತಲ್ಲ. ಈಗ ಪ್ರೆಸೆಂಟ್ ಇದ್ದಿದ್ದು ತೋರಿಸಿ ಕೆಳಗಡೆ. ಓಕೆ, ದಿಸ್ ವಿಲ್ ಲುಕ್ ಲೈಕ್ ದಟ್ ಸರ್ once it is completed. ಒಂದು ಮಿಸ್ ಆಗಿದೆ ನಮ್ಮಲ್ಲಿ ಸರ್. ರೋಡ್ಸ್ ಆಗಿದೆಯಾ? ಇಲ್ಲ, ಈಗ ಒಂದು ಬಾಲ್ ಆಗಿಲ್ಲ.
building. Because it's a very iconic building. Suppose it's ಸರ್ ನಮಗೆ ವಾಟರ್ ಸ್ಟಾಪೇಜ್ ಇಲ್ಲಿ ಬರುತ್ತೆ ಸರ್. ಆಲ್ಮೋಸ್ಟ್ ಏನು ಎಷ್ಟು ದೂರ ಇದೆ? ಇಲ್ಲಿಂದ ಇಲ್ಲಿಗೆ 1100 ಮೀಟರ್ಸ್ ಇದೆ ಸರ್. ಇಲ್ಲೇ ನೀರು ನಿಂತು ಬಿಡುತ್ತೆ, 1 ಕಿಲೋಮೀಟರ್ ಇಲ್ಲೇ ನಿಂತು ಬಿಡುತ್ತೆ ಸರ್ ನೀರು. ರಿಟೈನಿಂಗ್ ವಾಲ್ ಏನು ಪ್ಲಾನ್ ಮಾಡಿದ್ರಿ ಈಗ? ಸರ್ ರಿಟರ್ನಿಂಗ್ ವಾಲ್ ಈಗ ಅವರು ಡಿಕ್ಲೇರ್ ಆಗಿದೆ ಅದು. ಇಟ್ ಇಸ್ ಅಂಡರ್ ಪ್ರೋಸೆಸ್ ಸರ್. ಮೇಡಮ್ ಆರ್ ಆಲ್ರೆಡಿ ಇಶ್ಯೂಡ್ ಆರ್ಡರ್ ಸರ್. ಇಟ್ ಇಸ್ ಅಂಡರ್ ಪ್ರೋಸೆಸ್ ಸರ್. ನೀವು ನೋಡಿದ್ರೆ ಇದು ಇಲ್ಲ ನಾನು ಸಬ್ಮಿಟ್ ಮಾಡಿದ್ದು ಆಗಿಲ್ಲ. ಆಗಿಲ್ಲ. ಇಟ್ ಇಸ್ ಅಂಡರ್ ಪ್ರೋಸೆಸ್ ಸರ್. ಯಾರು ಮಾಡ್ತಾ ಇದ್ದಾರೆ? NPCC ಅಂತ ಇದೆ ಸರ್, ನ್ಯಾಷನಲ್ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಅಂತ ಸರ್. ಅವ್ರ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿಯಿಂದ PSU ಇದೆ ಸರ್. ಇಟ್ಸ್ ಎ ಗೌರ್ಮೆಂಟ್ ಏಜೆನ್ಸಿ. ಏಜೆನ್ಸಿ ಗವರ್ಮೆಂಟ್ ಇದೆ ಅಂದರೆ ಅದೇ ಭಾಳ ಇದೆ ಅಂತಲೂ ಅಂತೀನಿ. ಎಲ್ಲ ಇದು ಬಿಲ್ಡಿಂಗ್ ಮಾಡೋದು ಇಟ್ಸ್ ನಾಟ್ ಎ ಗ್ರೇಟ್ ಥಿಂಗ್. ಇದು ಮೇಂಟೈನ್ ಮಾಡೋಂಥದ್ದು ಅಂದರೆ ಫುಲ್ ಇದರಲ್ಲಿ ಅಂದರೆ ಇಟ್ ಶುಡ್ ಸಸ್ಟೈನ್ ಇಟ್ ಸೆಲ್ಫ್. ನಾವು ಸರ್ಕಾರದ ವತಿಯಿಂದ ದುಡ್ಡು ತೊಗೊಂಡೋದಕ್ಕೆ ಮೇಂಟೈನ್ ಮಾಡ್ತೀವಿ ಅಂತಲ್ಲ, ಅಲ್ಲೇ ಜನರೇಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಅದಕ್ಕೊಂದು 2 ಕೋಟಿ ಮೇಂಟೆನೆನ್ಸ್ ಆಗ್ತದೆ ಅಂದರೆ ಒಂದು 25 ಕೋಟಿ ನಮಗೆ ವರ್ಷಕ್ಕೆ ಅದಕ್ಕೆ ನಾವು ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 25 ಕೋಟಿ ರೂಪಾಯಿ ಅಲ್ಲೇ ಜನ್ರೇಟ್ ಆಗಬೇಕು. ಆ ಜನ್ರೇಟ್ ಗೊತ್ತಾಯ್ತಾ ನಿಮಗೆ?